ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆಲೂ ಬೆಂಡಿ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ತೊಗೊಂಡಿದ್ದೀನಿ ನೋಡಿ. ಬೆಂಡೆಕಾಯಿ, ಈರುಳ್ಳಿ ಮತ್ತು ಆಲೂಗೆಡ್ಡೆ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಒಂದಿಷ್ಟು ಪೌಡ್ರುಗಳು ಬೇಕು. ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಗರಂ ಮಸಾಲ, ಆಮ್ಚೂರು ಪೌಡ್ರು, ಆಮೇಲೆ ಧನಿಯಾ ಪೌಡ್ರು ಇಷ್ಟು ಬೇಕು. ಈಗ ಫಸ್ಟು ಎಣ್ಣೆ ಇಟ್ಬಿಟ್ಟು ಜೀರಿಗೆ ಹಾಕ್ಬಿಟ್ಟು ಆಲೂಗೆಡ್ಡೆ ಸ್ವಲ್ಪ ಫಸ್ಟ್ ಹುರ್ಕೊಂಬಿಡೋಣ. ಆಲೂಗೆಡ್ಡೆ ಹುರ್ಕೊಂಡು ತೆಗೆದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಹುರ್ಕೊಂಡು ತೆಕ್ಕೊಳ್ಳೋಣ. ಆಮೇಲೆ ಲಾಸ್ಟಿಗೆ ಬೆಂಡೆಕಾಯಿ ಹಾಕೋಣ. ಮುಕ್ಕಾಲುಸಿ ಬೇಯಿಸ್ಕೊಳ್ಳೋಣ ಅಷ್ಟೇ. ಫುಲ್ಲು ಮೆತ್ತಗಾಗೋಷ್ಟು ಬೇಯಿಸ್ಕೋಬಾರ್ದು ಆಲೂಗೆಡ್ಡೆ ಆಗಲಿ ಈರುಳ್ಳಿ ಆಗಲಿ. ನೋಡಿ, ಇಷ್ಟಿಷ್ಟು ದಪ್ಪನೇ ಇರಬೇಕು. ಆಲ್ಮೋಸ್ಟ್ ಎಲ್ಲ ತರಕಾರಿಗಳು ಮೂರೂ ಇಷ್ಟೇ ಇರಬೇಕು. ಏನು ನೋಡಿ, ಆಯ್ತು. ಈಗ ಮುಕ್ಕಾಲಸಿ ಬೇಯಿಸ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಈರುಳ್ಳಿ ಹಾಕ್ತೀನಿ. ಈರುಳ್ಳಿನೂ ಆಯಿತು, ತೆಕ್ಕೊಂಬಿಡೋಣ. ಈಗ ನೆಕ್ಸ್ಟು ಬೆಂಡೆಕಾಯಿ ಹಾಕೋಣ. ಎಲ್ಲ ಮುಕ್ಕಾಲುಸಿ ಬೇಯಿಸ್ಕೊಂಡಿರೋದು. ಈಗ ಬೆಂಡೆಕಾಯಿ ಹಾಕಿದ್ದೀನಿ. ಬೆಂಡೆಕಾಯಿನೂ ಕೂಡ ಚೆನ್ನಾಗಿ ಒಂಚೂರು ಹುರ್ಕೊಳ್ಳೋಣ. ಅದಕ್ಕೆ ಒಂಚೂರು ಆಮ್ಚೂರು ಪೌಡ್ರ್ ಹಾಕ್ತೀನಿ. ಅದು ಲೋಳಿ ಇರುತ್ತಲ್ಲ, ಲೋಳಿ ಅಂಶ ಕಡಿಮೆ ಆಗುತ್ತೆ ಆಮ್ಚೂರು ಪೌಡ್ರ್ ಹಾಕಿದ್ರೆ. ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ನೋಡಿ. ಹಾಗೆ ಒಂಚೂರು ಉಪ್ಪು ಹಾಕ್ತೀನಿ. ಇದಕ್ಕೆ ನೀರು ಹಾಕಲ್ವಲ್ಲ ನಾವು, ಬರೀ ಹಾಗೆ ಫುಲ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋದು. ಇದು ಅದರಲ್ಲೇ ಬೆಂದ್ಕೋಬೇಕಿದು. ಚೂರು ಉಪ್ಪು ಹಾಕೋಣ, ಬೇಗ ಬೆಂದ್ಕೊಳ್ಳುತ್ತದು. ಬೆಂಡೆಕಾಯಿ ಆಯಿತು. ಈಗ ಅದಾದಮೇಲೆ ಈಗ ಆಲೂಗೆಡ್ಡೆ ಮತ್ತು ಈರುಳ್ಳಿ ಮೂರನ್ನು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆಲ್ಲ ಹಾಕಬೇಕಾಗಿರೋ ಪುಡಿಗಳೆಲ್ಲ ಹಾಕ್ಬಿಟ್ಟು ಇನ್ನೊಂದು ಚೂರು ಉಪ್ಪು ಹಿಡಿಯುತ್ತೆ, ಅದನ್ನು ಹಾಕ್ಬಿಟ್ಟು ಎತ್ತಿಟ್ರೆ ಮುಗೀತಿದು. ಪಲ್ಯ ಆದಂಗೆ ಲೆಕ್ಕ. ಕೊರಿಯಂಡರ್ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಕಾಲು ಸ್ಪೂನ್, ಯಾಕಂದರೆ ನಾನು ಮಾಡ್ಕೊಂಡಿರೋದೇ ಕಡಿಮೆ ಮಾಡ್ಕೊಂಡಿದ್ದೀನಲ್ಲ, ಹಂಗಾಗಿ ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇ. ಬ್ಲ್ಯಾಕ್ ಪೆಪ್ಪರ್ ಒಂದು ಕಾಲು ಸ್ಪೂನ್ ಹಾಕ್ತೆ. ಈಗ ಜೀರಾ ಪೌಡ್ರ್ ಹಾಕೋಣ ಒಂಚೂರು. ಎಲ್ಲ ಇದು ಜೀರಾ ಪೌಡ್ರು ಬ್ಲ್ಯಾಕ್ ಪೆಪ್ಪರ್ ಎರಡೂ ಚಿಟಕಿ ಒಂಚೂರು ಹಾಕೋದಷ್ಟೇ. ಈಗ ಗರಂ ಮಸಾಲ ಹಾಕೋಣ. ಅದು ಅಷ್ಟೇ, ಒಂದು ಅರ್ಧ ಸ್ಪೂನ್ಗಿಂತನೂ ಕಡಿಮೆ ನೋಡಿ, ಅಷ್ಟೇ. ನೆಕ್ಸ್ಟ್ ಒಂಚೂರು ಕೆಂಪು ಮೆಣಸಿನ ಪುಡಿ ಹಾಕ್ಬಿಡೋಣ ಖಾರಕ್ಕೋಸ್ಕರ. ಅದೊಂದು ಕಾಲು ಸ್ಪೂನ್ ಹಾಕ್ತೀನಿ ಅಷ್ಟೇ. ಬ್ಲ್ಯಾಕ್ ಪೆಪ್ಪರ್ ಪೌಡ್ರೆಲ್ಲ ಹಾಕಿದ್ದೀನಲ್ಲ, ಗರಂ ಮಸಾಲೆ ಎಲ್ಲ ಹಾಕಿದ್ದೀನಲ್ಲ, ಅದರಲ್ಲೂ ಖಾರ ಇರುತ್ತೆ. ಅದರಿಂದ ಇದೊಂದು ಕಾಲು ಸ್ಪೂನ್ ಹಾಕೋಣ. ಒಂಚೂರು ಉಪ್ಪು ಹಾಕೋಣ. ಈಗ ಆವಾಗಲೂ ಒಂಚೂರು ಹಾಕಿದ್ವಿ, ಅದಕ್ಕೆ ನೋಡ್ಕೊಂಡು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಆಯಿತು, ಇವಾಗ ರೆಡಿ ಆಯಿತು. ಇದು ಫುಲ್ ರೆಡಿ ಆಯಿತು ನೋಡಿ. ಫುಲ್ ರೆಡಿ ಆದಮೇಲೆ ಯಾವ ಥರ ಕಾಣಿಸುತ್ತೆ ನೋಡಿ. ಈಗ ನೋಡಿ, ಇದೇ ಥರ ಕಾಣಿಸುತ್ತೆ. ಇನ್ನೊಂಚೂರು 2 ಸೆಕೆಂಡ್ ಬಿಟ್ಟು ತೆಗೆದುಬಿಡ್ತೀನಿ. ಇವಾಗ ನೋಡಿ, ಡಿಶ್ ಔಟ್ ಮಾಡ್ಕೊಳ್ಳಿ. ನೀವು ಮಾಡ್ಕೊಳ್ಳಿ, ಆಯಿತಾ? ಥ್ಯಾಂಕ್ ಯು.